ಆರಡಿ ಕಟ್ಔಟ್ ಅಂತಾನೆ ಕರೆಸಿಕೊಳ್ಳುವ ಕಿಚ್ಚ ಸುದೀಪ್ ಅವರು ಚಿತ್ರರಂಗದಲ್ಲಿ ಅತ್ಯಂತ ಬಲಿಷ್ಠ ನಟ ಅಂತಾನೆ ಗುರುತಿಸಿಕೊಂಡವರು. ಅಪರೂಪದ ನಟ, ಬಹುಮುಖ ಪ್ರತಿಭೆಯ ಸುದೀಪ್ ಅವರು ಅನೇಕ ಹಿಟ್ ಚಿತ್ರಗಳನ್ನ ನೀಡಿ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಸಾಬೀತುಪಡಿಸಿಕೊಂಡಂತಹ ನಟ. ಇವರು ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಭಾಷೆಯ ಚಿತ್ರಗಳಲ್ಲಿಯೂ ನಟಿಸಿ ಅಲ್ಲಿಯೂ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಕೇವಲ ನಟನಾಗಿ ಅಲ್ಲ, ಅವರ ಒಳ್ಳೆಯ ವ್ಯಕ್ತಿತ್ವದಿಂದಲೂ ಕೂಡ ಸುದೀಪ್ ಅವರು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಈ ನಟನ ಸಿನಿಮಾ ಪಯಣಕ್ಕೆ ಈಗ 29 ವರ್ಷ. 3ನೇ ದಶಕಕ್ಕೆ ಕಿಚ್ಚ ಸುದೀಪ್ ಕಾಲಿಟ್ಟಿದ್ದಾರೆ. ಇಷ್ಟು ವರ್ಷಗಳ ತಮ್ಮ ಜರ್ನಿಯಲ್ಲಿ ಭಾಗಿಯಾಗಿರುವವರಿಗೆ, ಪ್ರೋತ್ಸಾಹ ನೀಡಿದವರಿಗೆ, ಹಾರೈಸಿದವರಿಗೆ ಸುದೀಪ್ ಅವರು ಧನ್ಯವಾದ ಹೇಳಿದ್ದಾರೆ. ಚಿತ್ರರಂಗದಲ್ಲಿ 29 ವಸಂತಗಳನ್ನ ಪೂರೈಸಿದ ಸಂಭ್ರಮವನ್ನ ಸುದೀಪ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಈ ಅದ್ಭುತವಾದ ಪಯಣವನ್ನು ನಡೆಸ್ತಾ ಇರೋದಕ್ಕೆ ನನ್ನಲ್ಲಿ ಕೃತಜ್ಞ ಭಾವನೆ ಇದೆ. ಪ್ರೇಕ್ಷಕರನ್ನ ರಂಜಿಸುವುದು ಅಸಂಖ್ಯ ಜನರನ್ನ ಪ್ರತಿನಿಧಿಸುವ ಕತೆಗಳಿಗೆ ನಾನು ಪಾತ್ರವಾಗುವುದು ನನ್ನ ಪಾಲಿಗೆ ಅತ್ಯಂತ ಗೌರವದ ಕಾರ್ಯ. ನಿಮ್ಮಿಂದ ಸತತವಾಗಿ ಸಿಗ್ತಾ ಇರುವ ಈ ಅದ್ಭುತ ಪ್ರೀತಿ, ಪ್ರೋತ್ಸಾಹ ನನ್ನಲ್ಲಿ ಸ್ಫೂರ್ತಿ ತುಂಬುತ್ತಲೇ ಬರ್ತಿದೆ. ನನ್ನ ಈ ಕಾರ್ಯಕ್ಕೆ ಸಿಕ್ಕಿರುವ ಅಭಿಮಾನಿಗಳು ನನ್ನ ಪಾಲಿಗೆ ಐಶ್ವರ್ಯ. ನೀವುಗಳು ನೀಡ್ತಾ ಇರುವ ಈ ಬೆಂಬಲವೇ ವೃತ್ತಿಯಲ್ಲಿನ ಪ್ರತಿ ಸವಾಲನ್ನು ಎದುರಿಸುವ ಹುಮ್ಮಸ್ಸು ನೀಡುತ್ತೆ. ಇದು ಎಷ್ಟು ಮಹತ್ವವಾದುದು ಎಂಬುದನ್ನು ವಿವರಿಸೋದಕ್ಕೂ ಕೂಡ ಅಸಾಧ್ಯ. ನನ್ನ ಹೃದಯಾಂತರಾಳದಿಂದ ಧನ್ಯವಾದವನ್ನು ಮಾತ್ರ ಹೇಳಬಲ್ಲೆ. ಈ ಅದ್ಭುತವಾದ ಪಯಣದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು ಎಂದಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಅವರು ಆಲ್ರೌಂಡರ್ ಅಂತಾನೆ ಹೇಳಬಹುದು. ನಟ, ನಿರ್ಮಾಪಕ, ನಿರ್ದೇಶಕ, ಒಳ್ಳೆಯ ಗಾಯಕ, ಸ್ಟಾರ್ ನಿರೂಪಕ ಅಷ್ಟೇ ಅಲ್ಲ, ಒಳ್ಳೆಯ ಶೆಫ್ ಕೂಡ ಹೌದು. ಕಂಠೀರವ ಸ್ಟುಡಿಯೋದಲ್ಲಿ ಮೊದಲ ದಿನ ಬಣ್ಣ ಹಚ್ಚಿ ಬ್ರಹ್ಮ ಚಿತ್ರದ ಚಿತ್ರೀಕರಣದಲ್ಲಿ ಸುದೀಪ್ ಕಾಣಿಸಿಕೊಂಡಿದ್ರು. ಅದಾದ ನಂತರ ಮುಂದೆ ಅನೇಕ ಹಿಟ್ ಚಿತ್ರಗಳನ್ನ ಚಿತ್ರರಂಗಕ್ಕೆ ನೀಡಿ ಒಬ್ಬ ಅದ್ಭುತ ನಟ ಎನಿಸಿಕೊಂಡಿದ್ದಾರೆ. ರಾಜಮೌಳಿ ಸೇರಿದಂತೆ ಖ್ಯಾತ ಫಿಲ್ಮ್ ಮೇಕರ್ಸ್ ಜೊತೆ ಸುದೀಪ್ ಕೆಲಸ ಮಾಡಿದ್ದಾರೆ. ಹಲವು ಪ್ರಶಸ್ತಿ, ಪುರಸ್ಕಾರಗಳು ಲಭಿಸಿವೆ. ಇಂದು 29 ವರ್ಷ ಸಿನಿಮಾ ರಂಗದಲ್ಲಿ ಇರುವಂತಹ ಖುಷಿಯನ್ನ ಸುದೀಪ್ ಅವರು ಹಂಚಿಕೊಂಡಿದ್ದು, ಸುದೀಪ್ ಅವರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ 29 ವರ್ಷದ ಸಿನಿ ಪಯಣವನ್ನ ಸಂಭ್ರಮಿಸುತ್ತಿದ್ದಾರೆ.